ಈ ಒಂದು ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನ ಮಾನ್ಯ ಎಸ್ ಪಿ ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ಜನರ ಕುಂದುಕೊರತೆಗಳನ್ನ ಜನರನ್ನು ಒಟ್ಟಾಗಿ ಸೇರಿಸಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮ ಇಲಾಖೆ ವತಿಯಿಂದ ನೀಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಪೊಲೀಸ್ ಇಲಾಖೆ ಬಂದಿದೆ. ತಮ್ಮ ಒಂದು ಕುಂದುಕೊರತೆಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಬಹುದು. ನಮ್ಮ ಸಮಸ್ಯೆಗಳ ಬಗ್ಗೆ ಮನೆ ಎಸ್ ಪಿ ಸರ್ ಮುಂದೆ ಹೇಳ್ಬೋದು. ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕರಿಗೆ ಕಾನೂನು ಅರಿವು, ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಿವೆ, ಆದರೆ ಅವು ಇಂಪ್ಲಿಮೆಂಟ್ ಆಗೋದು ಬಹಳ ಕಡಿಮೆ. ಅದಕ್ಕೆ ಸಾರ್ವಜನಿಕರ ಒಂದು ಸಹಕಾರ, ಒಂದು ಕಾನೂನು ಜಾರಿಯಾಗಬೇಕಂದ್ರೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪೊಲೀಸ್ ಇಲಾಖೆಯಿಂದ ಏನು ಅಭಿಯಾನಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ, ಸಾರ್ವಜನಿಕ ಸಭೆಯಾಗಲಿ ಅಥವಾ ರಸ್ತೆ ಸುರಕ್ಷಾ ನಿಯಮಗಳಾಗಲಿ, ಪೋಕ್ಸೋ ಕಾಯ್ದೆ ಬಗ್ಗೆ ಆಗಲಿ, ಚೈಲ್ಡ್ ಮ್ಯಾರೇಜ್ ಬಗ್ಗೆ ಆಗಲಿ, ಮನೆಗಳನ್ನ ಆಗಲಿ, ಇನ್ನು ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಯಾರೇ ಏನು ಕಿಡಿಗೇಡಿಗಳಾಗಲಿ ಇಂಥವ್ರ ಬಗ್ಗೆ ಕ್ರಮ ತಗೊಳ್ಳಕ್ಕೆ ಸುಮಾರು ಜನ ಮುಂದೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆಯಬೇಕು. ಇಲಾಖೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ರಕ್ಷಣೆ ಕೊಡ್ತೀವಿ ಅನ್ನೋ ಬಗ್ಗೆ ಚರ್ಚೆ ಮಾಡಿ ಈ ಸಭೆಯಲ್ಲಿ ಚರ್ಚೆ ಮಾಡುವ ಸಂಬಂಧ ಈ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಸಭೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸಹಾಯಕರು ಉಪಸ್ಥಿತರಿದ್ದಾರೆ. ಮುಕ್ತವಾಗಿ ಚರ್ಚಿಸಿ ಈ ಸಭೆಯನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಮತ್ತೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೇನೆ. ಆ ನಿಟ್ಟಿನಲ್ಲಿ ಇದನ್ನೆಲ್ಲರೂ ತಾವೆಲ್ಲರೂ ಈ ಸಭೆಯಲ್ಲಿದ್ದೀರಿ. ಈ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ನಮ್ಮೆಲ್ಲರೂ ನಾನು ಕೇಳಿಕೊಳ್ತಾ ನನಗೆ ಈ ಪ್ರಸ್ತಾವಿತ ಭಾಷಣೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತೀನಿ. ಒಂದು ಸಣ್ಣದಾಗಿ 2-3 ನಿಮಿಷದಲ್ಲಿ ಒಂದು 2 ಟಾಪಿಕ್ ಅನ್ನು ಕವರ್ ಮಾಡ್ತಿದ್ದೀನಿ. ಏನಂದ್ರೆ ಟ್ರಾಫಿಕ್ ಅವೇರ್ನೆಸ್. ಟ್ರಾಫಿಕ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಟ್ರಾಫಿಕ್ ಅಂದ್ರೆ ಬರೀ ಗಾಡಿ ಓಡಿಸೋದು, ಗಾಡಿ ನಿಂತೋದು ಮತ್ತೆ ರಸ್ತೆ ನಿಂತೋದು ಅಂತಲ್ವಾ. ಈಗ ಟ್ರಾಫಿಕ್ ಅಂದ್ರೆ ನಿಮಗೆ ಎಲ್ಲ ಗಾಡಿ ಇರೋರಿಗೆ ಎಲ್ಲ, ಪಾದಾಚಾರಿಗಳಿಗೆ ಇರ್ತಾರೆ, ಮತ್ತೆ ಹಿರಿಯ ನಾಗರಿಕರು ಎಲ್ಲ ಫುಟ್ಪಾತ್ ಹೋಗೋ ಎಲ್ಲರೂ ಅನ್ವಯಿಸುತ್ತೆ ಇದು ಸಂಚಾರಿಗಳು. ಈ ಒಂದರಲ್ಲಿ ಈಗ ಒಂದು ವಿಚಾರ ಹೇಳ್ಬೇಕಂದ್ರೆ ನಮಗೆ ಭಯಪಡಿಸೋದು ಅಂತ ಹೇಳ್ತಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 40,000 ಅಪಘಾತಗಳಾಗುತ್ತೆ. ಅದರಲ್ಲಿ ಪ್ರತಿ ವರ್ಷ 10ರಿಂದ 12,000 ಜನ ಸಾಯ್ತಿದ್ದಾರೆ. ಅದೇ ರೀತಿಯಾಗಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿದಾಗ ಪ್ರತಿದಿನ 30 ಜನ ಸಾಯ್ತಾರೆ. ಯಾವ ಕಾರಣದಿಂದ ಸಾಯ್ತಾರೆ? ಒಂದು ಕಾರ್ಗೆ ಸೀಟ್ ಬೆಲ್ಟ್ ಹಾಕೋದಿಲ್ಲ, ಮತ್ತೆ ಮೇಜರ್ ಆಗಿ 2 ವೀಲರ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾರೆ. ಅದೇ ಕಾರಣ ಏನು? ಆಕ್ಸಿಡೆಂಟ್ ಅತಿ ವೇಗವಾಗಿ ಹೋಗ್ತಿಲ್ಲ, ಜೋರ ಹೋಗ್ತಿಲ್ಲ, ಹೆಲ್ಮೆಟ್ ಹಾಕೋದಿಲ್ಲ. ಮತ್ತೆ ಮೊದಲನೇದಾಗಿ ತಾಳ್ಮೆಯನ್ನು ಬೆಳೆಸ್ಕೋಬೇಕು. ತಾಳ್ಮೆ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಟೋಮೆಟಿಕ್ ಆಗುತ್ತೆ. ಈ ಮುಂದೆ ಯಾರೋ ಹೋಗ್ತಾ ಇರ್ತಾರೆ, ಅದನ್ನ ಓವರ್ಟೇಕ್ ಮಾಡೋದು, ಇಲ್ಲ ಅವ್ರಿಗೆ ಏನೋ ಮಾಡ್ಕೊಂಡು ಹೋಗೋದು, ವೀಲಿ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅಪಘಾತಗಳು ಹೆಚ್ಚಾಗ್ತಿದೆ. ಏನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ಪ್ರತಿದಿನ 30 ಜನ ಸಾಯ್ತಾರೆ. 30 ಜನ ಪ್ರತಿದಿನ ಸಾಯ್ತಾರೆ. 30 ಕುಟುಂಬಗಳು ಹಾಳಾಗ್ತದೆ. 30 ಕುಟುಂಬಗಳ ಪ್ರತಿನಿತ್ಯದ ಜೀವನ ಹಾಳಾಗ್ತದೆ. ಅದನ್ನ ತಿಳ್ಬೇಕು. ಅದೇ ರೀತಿಯಾಗಿ ಏನು ಅಪಘಾತಗಳಿಗೆ ಪ್ರಮುಖ ಕಾರಣಗಳು ಅಂತ ನಮ್ಮ ಸ್ಟಡೀಸ್ ಹೇಳಿದ್ದಾರೆ. ಮೊದಲನೇದಾಗಿ ಅತಿ ವೇಗ, ಓವರ್ ಸ್ಪೀಡ್, ಮತ್ತೆ ಹೆಲ್ಮೆಟ್ ಇಲ್ಲದೆ ಓಡಿಸುವಂಥದ್ದು, ಸೀಟ್ ಬೆಲ್ಟ್ ಉಪಯೋಗಿಸದಿರುವಂಥದ್ದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥದ್ದು, ಮೊಬೈಲ್ ಬಳಸಿ ವಾಹನವನ್ನು ಚಾಲನೆ ಮಾಡುವಂಥದ್ದು, ಮತ್ತೆ ಈ ಚೀಟಿಯ ದಿನಗಳಲ್ಲಿ ನಮ್ಮಲ್ಲಿ ರಾಬರ್ಟ್ಸನ್ ಪೇಟೆ KGF ಅಲ್ಲೇ ಅಪ್ರಾಪ್ತರು ಮೈನರ್ ಹುಡುಗರು ಗಾಡಿ ಓಡಿಸಿ ಹಿಡಿತಾ ಇದೆ. ದಯಮಾಡಿ ಏನು ಪೇರೆಂಟ್ಸ್ ಇದ್ದೀರಾ, ದಯಮಾಡಿ ಮೈನರ್ ಮಕ್ಕಳಿಗೆ ವೆಹಿಕಲ್ಸ್ ಅನ್ನ ನೀಡಬೇಡಿ. ಈಗ ವೆಹಿಕಲ್ ಸಹ ನೀಡಿದ್ರೆ ವಾಹನ ಯಾರು ಮಾಲೀಕರಿರ್ತಾರೆ ಮತ್ತೆ ಅವರ ಪೋಷಕರು ಇರ್ತಾರೆ, ಅವ್ರ ಮೇಲೆ ಸಹ ಕೇಸ್ ಆಗುತ್ತೆ. ಮಕ್ಕಳಿಗೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಕೆಲವು ಪ್ರಾಣಾನ ಕಳ್ಕೊಂಡಿದ್ದಾರೆ, ಕೆಲವರೆಲ್ಲ ವೆಹಿಕಲ್ ನೋಡ್ಕೊಂಡು 6 ತಿಂಗಳು 1 ವರ್ಷ ಬೆಡ್ ರೆಸ್ಟ್ ಆಗಿದ್ದಾರೆ. ಆ ಥರ ಬೇಡ. ಅದೇ ರೀತಿಯಾಗಿ ಏನು ಹೆಲ್ಮೆಟ್ ಈಗ ಟ್ರಾಫಿಕ್ ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಿದ್ವಿ 8ನೇ ತಾರೀಕಿಂದ. ಇದನ್ನೇನು ದಂಡಾವಸರ ಪೊಲೀಸರು ಏನಪ್ಪ ರೋಡ್ ನಿಂತ್ಕೊಂಡು ದಂಡ
ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನ ಟ್ರಾಫಿಕ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಇರೋದೇ ಒಂದೇ ಸಿಗ್ನಲ್. ಆ ಸಿಗ್ನಲ್ ಅಲ್ಲಿ ಸೈಕಲ್ ಜಂಪ್ ಮಾಡ್ತಾರೆ, ಮತ್ತೆ ಸಿಗ್ನಲ್ಸ್ ಅಲ್ಲಿ ಸಿಗ್ನಲ್ ನೋಡ್ಕೊಂಡಿರ್ತಾರೆ. ಒಂದ್ ಕಡೆಯಿಂದ ಜೀಬ್ರಾ ಕ್ರಾಸಿಂಗ್ ಮಾಡಿಸ್ತೀವಿ, ಹೊಸ ಮಾಡಿಸ್ತೀವಿ, ಪೇಂಟ್ ಮಾಡಿಸ್ತೀವಿ. ದಯಮಾಡಿ ಈ ಸಿಗ್ನಲ್ ಸ್ಟಾಪ್ ಕೊಡುತ್ತೆ, ಸಿಗ್ನಲ್ ರೆಡ್ ಸಿಗ್ನಲ್ ಸ್ಟಾಪ್ ಮಾಡ್ಬೇಕಾಗುತ್ತೆ. ಈ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಪಾದಚಾರಿಗಳು ಯಾರು ಜೀಬ್ರಾ ಕ್ರಾಸಿಂಗ್ ಮಾಡ್ತಾರೆ ಅವ್ರು ಹೋಗೋದನ್ನ ತಡಿಬೇಕು. ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಅಂತವರು ಸಿಗ್ನಲ್ ಓಪನ್ ಆಗಿದ್ರು ನಡ್ಕೊಂಡಿದ್ದಾರೆ ಬರ್ತಾರೆ. ತಾವು ಸಂಯಮದಿಂದ ಆರಾಮಾಗಿ ಸ್ವಲ್ಪ ಹೋದ್ಮೇಲೆ ಹೋಗ್ತಾರೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಕೆಲವರು ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವರು ನಡೆಯೋಕ್ಕಾಗೋದಿಲ್ಲ. ಈ ತರ ಇರೋದ್ರಿಂದ ತಮ್ಮ ಯಾರು ವಾಹನ ಚಾಲನೆ ಮಾಡ್ತಾರೆ, ಕಾರ್ ಆಗಿ, ಬೈಕ್ ಆಗಿ, ಲಾರಿ ಆಗಿ, ಯಾವುದೇ ವಾಹನ ತಾಳ್ಮೆ ಅನ್ನೋದು ಬಹು ಮುಖ್ಯ. ತಾಳ್ಮೆಯಿಂದ ವರ್ತನೆ ಮಾಡಬೇಕು. ರಸ್ತೆಯಲ್ಲಿ ಈಗ ಏನಿದೆ ಸ್ಟಾಟಿಸ್ಟಿಕ್ಸ್ 40,000 ಆಕ್ಸಿಡೆಂಟ್ಸ್ ಆಗುತ್ತೆ ಪ್ರತಿ ವರ್ಷ. ಅದರಲ್ಲಿ 10,000 ರಿಂದ 12,000 ಜನ ಸಾಯ್ತಾ ಇದ್ದಾರೆ. ಪ್ರತಿದಿನ 30 ಜನ ಸಾಯ್ತಾರೆ ನಮ್ಮ ರಾಜ್ಯದಲ್ಲಿ. 30 ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಆವರೇಜ್ ತಗೊಂಡ್ರೆ ಒಂದು ಡೆತ್ ಆಗುತ್ತೆ. ಒಂದು ಡೆತ್ ಆದ್ರೂ ಪ್ರತಿ ಕುಟುಂಬ ಒಂದು ಕುಟುಂಬ ಹಾಳಾಗ್ತಿದೆ. ಒಂದು ಕುಟುಂಬ ಹಾಳಾದ್ರೆ ಅವ್ರ ಜೀವನ ಪರ್ಯಂತ ಅನುಭವಿಸಬೇಕಾಗುತ್ತೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಟ್ರಾಫಿಕ್ ಅವೇರ್ನೆಸ್ ಈಗ ಇಟ್ಟರಿಂದ ಹೆಲ್ಮೆಟ್ ಧರಿಸೋದ್ರಿಂದ 70% ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ, 70% ಸಾವು ಕಡಿಮೆ ಆಗುತ್ತೆ. ದಯಮಾಡಿ ಈಗ ಹೆಲ್ಮೆಟ್ ಜಾಗೃತಿ ಮಾಡ್ತಿದ್ವಿ, ಹೆಲ್ಮೆಟ್ ಉಚಿತವಾಗಿ ಕೊಡ್ತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಠಾಣೆಗಳಲ್ಲಿ ಇದೇ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ದಯಮಾಡಿ ಎಲ್ಲರೂ ಹೆಲ್ಮೆಟ್ ಅನ್ನ ಖರೀದಿ ಮಾಡಿ, ಮತ್ತೆ ISI ಇರುವಂತ ಹೆಲ್ಮೆಟ್ ಅನ್ನ ಖರೀದಿ ಮಾಡಿ. ಅದನ್ನ ತಾವು ಶಾಲೆ ಕೂಡ ಹೋಗ್ತೀರಾ ಆಗ್ಲೂ ಹಾಕೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಲ್ಮೆಟ್ ಇರ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸರ್ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಬೆಂಕಿಪಟ್ಟಣ ಬರಬಹುದು, ಗೊತ್ತಿದ್ದ ಬರಬಹುದು, ಈಗೆಲ್ಲ ಹೆಚ್ಚು ಹೇಳೋದಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ. ಮತ್ತೆ ಅದೇ ರೀತಿಯಾಗಿ ಇನ್ನು ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರು ನಮ್ಮಲ್ಲಿ 2,000 ಸುಮಾರು 2,000-2,500 ಆಟೋಗಳಿದ್ದಾರೆ. ಆ ಆಟೋಗಳಿಗೆ ಬೆಂಗಳೂರಲ್ಲಿ ತಗೊಂಡ್ಬರ್ತಾರೆ. ಮ್ಯಾಕ್ಸಿಮಮ್ ಹೊಸ ಆಟೋಗಳು KGF ಯಾರು ಓಡಿಸೋದಿಲ್ಲ. ನಾನು ನೋಡ್ದಂಗೆ ಕೆಲವರು ಇದ್ದಾರೆ, ಕೆಲವರು ಬಿಟ್ಟು ಮಿನಿಮಮ್ 2,500 ಆಟೋಗಳಲ್ಲಿ 300 ಇದ್ರೆ ಹೊಸ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಬೆಂಗಳೂರು ತಗೋತಾರೆ. ಅಲ್ಲಿ ಯಾವ್ದು ಸ್ಕ್ರ್ಯಾಪ್ ಆಗುತ್ತೆ 2 ಸ್ಟ್ರೋಕ್ ಇಂಜಿನ್ಸ್ ಅದನ್ನ ತಗೊಂಡು ಇರ್ತಾರೆ. ಅದಕ್ಕೆ FC ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, RC ಇರೋದಿಲ್ಲ ಕೆಲವರಿಗೆ. ಮತ್ತೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡು. ದಯಮಾಡಿ ಎಲ್ಲ ಆಟೋ ಚಾಲಕರು ನಮ್ಮ ಆಟೋ ಯೂನಿಯನ್ಸ್ ಬಂದಿದ್ದಾರೆ, ರಾಜ್ಕುಮಾರ್ ಬೇರೆ ಬೇರೆ ಬಂದಿದ್ದಾರೆ. ಅವ್ರಿಗೆಲ್ಲ ಈ ಸುಮಾರು ಸತಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಸರ್ 1 ತಿಂಗಳ ಟೈಮ್ 2 ತಿಂಗಳ ಟೈಮ್ ಅಂತ ಹೇಳ್ತಾರೆ. ಮತ್ತೆ ಅದೇ ರೀತಿ ನಡ್ಕೊಂಡು ಹೋಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಆಗೋದಿಲ್ಲ. ದಯಮಾಡಿ ಯಾರು ಏನು ಆಟೋ ಚಾಲನೆ ಮಾಡಿಕೊಂಡು ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದೀರಾ, ದಯಮಾಡಿ ಎಲ್ಲ ರೀತಿ ಏನು ಸರ್ಕಾರದ ನಿಬಂಧನೆಗಳಿಗೆ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಅಂದ್ರೆ ದಂಡ ವಿಧಿಸ್ತಾ ಇದೆ. ದಯಮಾಡಿ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay.